ನಮಸ್ಕಾರ. ಮುಖ್ಯಾಂಶಗಳು. ಬಿಮ್ಸ್ಟೆಕ್ ರಾಷ್ಟ್ರಗಳ ಬಾಂಧವ್ಯ ವೃದ್ಧಿಗೆ ಆದ್ಯತೆ, ಸಾರಿಗೆ ಸಂಪರ್ಕ ಕಾರ್ಯಯೋಜನೆ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಲಾ ಶಿಕ್ಷಣ ನಿರ್ವಹಣೆ ಸೂಚ್ಯಂಕ ಪ್ರಕಟ, 5 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅತ್ಯುತ್ತಮ ಶ್ರೇಣಿ, ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ನಾಯಕತ್ವ ಬದಲಾವಣೆ ಅಪ್ರಸ್ತುತ, ಕೊರೋನಾ ನಿರ್ವಹಣೆ, ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ವೃದ್ಧಿಗೆ ಒತ್ತು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದಲ್ಲಿ ಕೋವಿಡ್ 2ನೇ ಅಲೆ ಇಳಿಕೆ, ಹಲವು ರಾಜ್ಯಗಳಲ್ಲಿ ಲಾಕ್ಡೌನ್ ಸಡಿಲಿಕೆ, 5 ಹಂತದ ಅನ್ಲಾಕ್ ಪ್ರಸ್ತಾಪ. ನೇ ಬಂಗಾಳಕೊಲ್ಲಿ ಬಹುಕ್ಷೇತ್ರೀಯ ಮತ್ತು ಆರ್ಥಿಕ ಸಹಕಾರ ಒಕ್ಕೂಟ ಬಿಮ್ಸ್ಟೆಕ್ ದಿನವನ್ನು ಇಂದು ಆಚರಿಸಲಾಗುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು, ಇಂದು ನಾವು ಹಿಂದೆಂದೂ ಕಂಡಿಲ್ಲದ ಕೋವಿಡ್ ಸಾಂಕ್ರಾಮಿಕದ ಸವಾಲನ್ನು ಎದುರಿಸುತ್ತಿದ್ದೇವೆ. ಈ ಸನ್ನಿವೇಶದಲ್ಲಿ ನಾವು ಜೊತೆಯಾಗಿ ಕೆಲಸ ಮುಂದುವರಿಸುವ ಅಗತ್ಯವಿದೆ. ಸಂಘಟಿತರಾಗಿ ಇದರ ಪರಿಣಾಮಗಳಿಂದ ಮುಕ್ತರಾಗಬೇಕಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಬಿಮ್ಸ್ಟೆಕ್ ಚೌಕಟ್ಟಿನಡಿ ವಲಯ ಸಹಕಾರದ ವಿಸ್ತರಣೆಯಾಗುತ್ತಿದೆ. ಪ್ರಮುಖವಾಗಿ ಬಿಮ್ಸ್ಟೆಕ್ ರಾಷ್ಟ್ರಗಳ ನಡುವೆ ಸಾರಿಗೆ ಸಂಪರ್ಕ ಕಲ್ಪಿಸಲು ಕಾರ್ಯಯೋಜನೆ ರೂಪಿಸುತ್ತಿರುವುದು ಸಂತಸದಾಯಕ ಎಂದು ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರಿಂದು 2019-20ನೇ ಸಾಲಿನ ನಿರ್ವಹಣೆ ಶ್ರೇಣಿ ಸೂಚ್ಯಂಕವನ್ನು ಅನುಮೋದಿಸಿದ್ದಾರೆ. ಶಾಲಾ ಶಿಕ್ಷಣದಲ್ಲಿ ಬದಲಾವಣೆ ತರುವಲ್ಲಿ 70 ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚ್ಯಂಕ ನೀಡಲಾಗುತ್ತದೆ. ಹಿಂದಿನ ಶೈಕ್ಷಣಿಕ ವರ್ಷದ ಸಾಧನೆ ಗಮನಿಸಿ ಅಂಕ ನೀಡಲಾಗುತ್ತದೆ. ಶಿಕ್ಷಣ ಸಚಿವಾಲಯ ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಸೂಚ್ಯಂಕದಲ್ಲಿ ಪಂಜಾಬ್, ಚಂಡೀಗಢ, ತಮಿಳುನಾಡು, ಅಂಡಮಾನ್ ಮತ್ತು ನಿಕೋಬಾರ್, ಕೇರಳ ಅತ್ಯುತ್ತಮ ಶ್ರೇಣಿ A++ ಪಡೆದಿವೆ. 19 ರಾಜ್ಯಗಳು 10%ಕ್ಕಿಂತ ಹೆಚ್ಚು ಸುಧಾರಣೆ ಕಂಡಿವೆ. ಕೆಲವು ರಾಜ್ಯಗಳು 20%ಕ್ಕೂ ಹೆಚ್ಚು ಪ್ರಗತಿ ಸಾಧಿಸಿವೆ ಎಂದು ತಿಳಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ ಅರಸು ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ವಿಧಾನಸೌಧದ ಆವರಣದಲ್ಲಿರುವ ಡಿ. ದೇವರಾಜ ಅರಸು ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತಿತರರು ಈ ಸಂದರ್ಭದಲ್ಲಿ ಮಾತನಾಡಿದ ಯಡಿಯೂರಪ್ಪ, ದೇವರಾಜ ಅರಸು ಅವರು ದೂರದೃಷ್ಟಿ ಹೊಂದಿದ್ದ ನಾಯಕರಾಗಿದ್ದು 8 ವರ್ಷಗಳ ಕಾಲ ಸತತ ಮುಖ್ಯಮಂತ್ರಿಗಳಾಗಿ ನಾಡಿಗೆ ಅತ್ಯಂತ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಅವರ ಹೆಜ್ಜೆ ಗುರುತು ಕಾಣಬಹುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಪ್ರತಿಕ್ರಿಯಿಸಿ, ಪಕ್ಷದ ವರಿಷ್ಠರು ತಮ್ಮ ಮೇಲೆ ವಿಶ್ವಾಸವಿಟ್ಟಿದ್ದು ಸದ್ಯಕ್ಕೆ ಈ ಪ್ರಶ್ನೆ ಉದ್ಭವಿಸುವುದಿಲ್ಲ. ಕೊರೋನಾ ನಿರ್ವಹಣೆ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿ ತಕ್ಷಣದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನು ನೆನಪು ಮಾಡಿಕೊಳ್ತಾನೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ, ದೀನದಲಿತ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿದ್ದವರಿಗೆ ಆಸರೆಯಾಗುವಂಥ ಪರಿಣಾಮಕಾರಿ ನೀತಿಗಳನ್ನು ಅನುಷ್ಠಾನಕ್ಕೆ ತಂದರು. ಮುಖ್ಯಮಂತ್ರಿಯಾಗಿ ಅವರು ಜಾರಿಗೆ ತಂದ ಕಾರ್ಯಕ್ರಮಗಳು ಇಂದಿಗೂ ಪ್ರಸ್ತುತ. ಆದ್ದರಿಂದ ಯಾವುದೇ ಗೊಂದಲದಲ್ಲಿ ನಾನಿಲ್ಲ. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ. ಉಳಿದಂಥದ್ದು ಹೈಕಮಾಂಡ್. ಪರ್ಯಾಯವಾದಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ. ರಾಜ್ಯದಲ್ಲಿ, ದೇಶದಲ್ಲಿ ಪರ್ಯಾಯ ವ್ಯಕ್ತಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಆದ್ದರಿಂದ ಕರ್ನಾಟಕದಲ್ಲಿ ಪರ್ಯಾಯವಾದಂಥ ವ್ಯಕ್ತಿಗಳಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಆದರೆ ಕೇಂದ್ರ ಎಲ್ಲಿವರೆಗೆ ನನಗೆ ಈ ಬಗ್ಗೆ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದು ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಇಂದು ಪ್ರತಿಕ್ರಿಯಿಸಿದ್ದಾರೆ. ಪದೇ ಪದೇ ಕೇಳಿಬರುತ್ತಿರುವ ನಾಯಕತ್ವ ಬದಲಾವಣೆ ವದಂತಿಗಳಿಗೆ ಅವರು ಪಕ್ಷನಿಷ್ಠರಾಗಿ ಹೈಕಮಾಂಡ್ ಅಣತಿ ಪಾಲಿಸುವುದಾಗಿ ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪ ಪರಿಣಾಮಕಾರಿ ನಾಯಕತ್ವ ನೀಡುತ್ತಿದ್ದಾರೆ. ಸದ್ಯಕ್ಕೆ ಕೋವಿಡ್ ನಿರ್ವಹಣೆ ನಮ್ಮೆಲ್ಲರ ಮೊದಲ ಆದ್ಯತೆ ಎಂದರು. ಇತ್ತೀಚೆಗೆ ನನ್ನ ಒಂದು ಅಸೆಸ್ಮೆಂಟ್ ಏನು ಅಂದರೆ, ಇತ್ತೀಚೆಗೆ ಕೆಲವರೇನು ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಕತೆಯಲ್ಲಿ, ಮೀಡಿಯಾದಲ್ಲಿ ಮತ್ತೊಂದು ಕಡೆ ಪ್ರಾರಂಭ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಗೌರವಯುತವಾಗಿ ಮಾತು ಹೇಳಿದ್ದಾರೆ. ಯಾವುದೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿರ್ಬೋದು, ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಬದಲಾವಣೆ ಮಾಡುವ ಪ್ರಶ್ನೆ ಈಗಿಲ್ಲ. ಕೋವಿಡ್, ನಾವೆಲ್ಲರೂ ಸೇರಿ ಕೋವಿಡ್ ನಿಯಂತ್ರಣವನ್ನು ಮಾಡುವಂಥ ಒಂದು ಪ್ರಮುಖವಾದಂಥ ಕೆಲಸದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲಿ
ಅವರು ಕೂಡ ಈ ವಯಸ್ಸಿನಲ್ಲಿ ಭಾಳ ಪರಿಶ್ರಮಪಟ್ಟು ಜನರ ಹಿತ ಕಾಪಾಡೋ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಬದಲಾವಣೆ ಅಂತೇನು ಮೀಡಿಯಾದಲ್ಲಿಯೂ ಕೆಲವು ಕಡೆ ಬರ್ತಾ ಇದೆ, ಅಂದರೆ ಸುದ್ದಿಗಳು ಹರಿದಾಡ್ತಾ ಇದೆ. ಮತ್ತು ಈ ಹಿನ್ನೆಲೆಯಲ್ಲಿಯೂ ಅವರು ಹೈಕಮಾಂಡ್ ಇರುವವರೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಅದು ಪಕ್ಷದ ನಿಷ್ಠೆಗೆ ಅವರೊಂದು ತಕ್ಕಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬ ನಿಷ್ಠಾವಂತ ಪಕ್ಷದ ನಾಯಕರಾಗಿ, ಕಾರ್ಯಕರ್ತರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಆ ಬಗೆಯ ಯಾವುದೇ ಚರ್ಚೆಗಳು ಪಕ್ಷದ ವಲಯದಲ್ಲಿ ನಡೆದಿಲ್ಲ, ಅವರು ಎಂದಿಗೂ ಪಕ್ಷದ ಶಿಸ್ತಿನ ನಾಯಕ ಎಂದು ಪ್ರತಿಕ್ರಿಯಿಸಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದಲ್ಲಿ ಇಂದು 1,58,274 ಕೊರೋನಾ ಸೋಂಕು ಪರೀಕ್ಷೆಗಳ ಪೈಕಿ 12,209 ಜನರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಪಾಸಿಟಿವಿಟಿ ದರ 7.71ಕ್ಕೆ ಇಳಿಕೆಯಾಗಿದೆ ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಇದೇ ವೇಳೆ ಒಂದೇ ದಿನ 25,659 ಮಂದಿ ಗುಣಮುಖರಾಗಿದ್ದು, ಆ ಪೈಕಿ ಬೆಂಗಳೂರಿನಲ್ಲಿ 10,224 ಜನ ಚೇತರಿಸಿಕೊಂಡಿದ್ದಾರೆ. ಈ ಮೂಲಕ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 24,09,417ಕ್ಕೆ ಏರಿಕೆಯಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ 12,209 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 26,95,523ಕ್ಕೆ ಏರಿಕೆಯಾಗಿದೆ. 25,659 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 24,09,417ಕ್ಕೆ ತಲುಪಿದೆ. ಇಂದು 320 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 31,580ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 2,54,505 ಸಕ್ರಿಯ ಪ್ರಕರಣಗಳು ಇವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 2,944 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 11,83,126ಕ್ಕೆ ಏರಿಕೆಯಾಗಿದೆ. 10,224 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 10,50,910 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 1,17,340 ಸಕ್ರಿಯ ಪ್ರಕರಣಗಳು ಇವೆ. ಬೆಂಗಳೂರಿನಲ್ಲಿ 187 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 14,875 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಕೊರೋನಾ ವಿರುದ್ಧದ ಸಮರದಲ್ಲಿ ದೇಶಾದ್ಯಂತ ಲಸಿಕಾ ಅಭಿಯಾನ ಚುರುಕುಗೊಂಡಿದ್ದು, ಇದುವರೆಗೂ 23 ಕೋಟಿ ಜನರಿಗೆ ಲಸಿಕೆ ನೀಡಲಾಗಿದೆ. ಈ ಪೈಕಿ 18ರಿಂದ 44 ವಯೋಮಾನದವರಿಗೆ 2.77 ಕೋಟಿ ಡೋಸ್ ನೀಡಲಾಗಿದೆ. ನಿನ್ನೆ ಒಂದೇ ದಿನ 31 ಲಕ್ಷ ಜನರಿಗೆ ಲಸಿಕೆ ನೀಡಲಾಗಿದೆ. ಈ ಮಧ್ಯೆ ಕೊರೋನಾ ಲಸಿಕೆ ವ್ಯರ್ಥಕ್ಕೆ ಕಡಿವಾಣ ಹಾಕುವಂತೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಗಳಿಗೆ ಸೂಚನೆ ನೀಡಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಗೃಹ ಸಚಿವ ಅಮಿತ್ ಶಾ, ಸಚಿವ ರಾಜನಾಥ್ ಸಿಂಗ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಲಸಿಕೆ ಅಭಿಯಾನದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ತಮ್ಮ ಬಳಿ ಎಷ್ಟು ಲಸಿಕೆ ದಾಸ್ತಾನಿದೆ, ಲಸಿಕೆ ನೀಡಿರುವ ಸಂಖ್ಯೆ ಕುರಿತು ಜಿಲ್ಲಾಡಳಿತಗಳು ಪಾರದರ್ಶಕವಾಗಿ ಅಂಕಿ ಸಂಖ್ಯೆ ಹೊಂದಿರುವಂತೆ ರಾಜ್ಯ ಸರ್ಕಾರಗಳು ನೋಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ದೇಶದಲ್ಲಿ ಕೋವಿಡ್ 2ನೇ ಅಲೆಯ ಪ್ರಭಾವ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಲವು ರಾಜ್ಯಗಳು ಅನ್ಲಾಕ್ ಪ್ರಕ್ರಿಯೆ ಆರಂಭಿಸಿವೆ. ರಾಜಧಾನಿ ದೆಹಲಿಯಲ್ಲಿ ಲಾಕ್ಡೌನ್ ಮುಂದುವರಿಸಲಾಗಿದ್ದರೂ ವಿವಿಧ ರಿಯಾಯಿತಿ ಪ್ರಕಟಿಸಲಾಗಿದೆ. 50% ಹಾಜರಾತಿಯೊಂದಿಗೆ ಖಾಸಗಿ ಕಚೇರಿಗಳು ಕಾರ್ಯನಿರ್ವಹಿಸಲು ಅನುಮತಿ ನೀಡಲಾಗಿದೆ. ಮೆಟ್ರೋ ರೈಲು ಸಹ 50% ಸಾಮರ್ಥ್ಯದೊಂದಿಗೆ ಸಂಚಾರ ನಡೆಸಲಿವೆ. ಅದೇ ರೀತಿ ಮಹಾರಾಷ್ಟ್ರ ಸರ್ಕಾರ ನಾಳೆಯಿಂದ ಸಮ ಬೆಸ ಪದ್ಧತಿಯಲ್ಲಿ ಮಾರುಕಟ್ಟೆ ಮತ್ತು ಮಾಲ್ಗಳನ್ನು ತೆರೆಯಲು ನಿರ್ಧರಿಸಿದೆ. 5 ಹಂತದ ಅನ್ಲಾಕ್ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಆದರೆ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಗೋವಾ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳು ಲಾಕ್ಡೌನ್ ವಿಸ್ತರಿಸಲು ತೀರ್ಮಾನಿಸಿವೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,14,000 ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,86,94,879ಕ್ಕೆ ಏರಿಕೆಯಾಗಿದೆ.
ಇದೇ ಅವಧಿಯಲ್ಲಿ 1,97,894 ಸೋಂಕಿತರು ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,69,84,781ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡ 93.67ಕ್ಕೆ ಏರಿಕೆಯಾಗಿದೆ. ಒಟ್ಟು 14,77,799 ಸಕ್ರಿಯ ಪ್ರಕರಣಗಳು ಇವೆ. ಈ ಪ್ರಮಾಣ ಶೇಕಡ 5.13ರಷ್ಟಿದೆ. 3,380 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,46,759 ಮಂದಿ ಸಾವಿಗೀಡಾಗಿದ್ದಾರೆ. ಮರಣ ಪ್ರಮಾಣ ಶೇಕಡ 1.20ಯಷ್ಟಿದೆ. ದೇಶದಲ್ಲಿ ಈವರೆಗೆ 23,13,22,417 ಮಂದಿಗೆ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 33,53,539 ಮಂದಿಗೆ ಲಸಿಕೆ ನೀಡಲಾಗಿದೆ. ಕೋವಿಡ್ ಲಸಿಕಾ ವಿತರಣೆಯಲ್ಲಿ ನೌಕಾ ಯಾತ್ರಿಕರನ್ನು ರಾಜ್ಯಗಳ ಆದ್ಯತಾ ವಲಯಕ್ಕೆ ಸೇರ್ಪಡೆ ಮಾಡಲಾಗಿದೆ. ಕೇಂದ್ರ ಬಂದರು, ನೌಕಾಯಾನ ಮತ್ತು ಜಲ ಮಾರ್ಗಗಳ ಸಚಿವ ಮನ್ಸುಖ್ ಮಾಂಡವೀಯ ನೌಕಾ ಯಾತ್ರಿಕರ ಲಸಿಕೆ ವಿತರಣಾ ಕಾರ್ಯಕ್ರಮದ ಪ್ರಗತಿ ಕುರಿತು ನಿನ್ನೆ ಪರಾಮರ್ಶೆ ಸಭೆ ನಡೆಸಿದರು. ಬಳಿಕ ನೌಕಾ ಯಾತ್ರಿಕರು ಲಸಿಕೆ ಇಲ್ಲದೆ ಸಮಸ್ಯೆ ಎದುರಿಸುವಂತಾಗಬಾರದು, ಕರ್ತವ್ಯಕ್ಕೆ ಹಾಜರಾಗುವ ಮುನ್ನ ಅವರಿಗೆ ಲಸಿಕೆ ನೀಡಬೇಕೆಂದು ಸೂಚನೆ ನೀಡಿದರು. ಪ್ರಸ್ತುತ ಮುಂಬೈ, ಕೊಚ್ಚಿನ್, ಚೆನ್ನೈ, ವಿಶಾಖಪಟ್ಟಣ, ಕೋಲ್ಕತಾ, ಟ್ಯುಟಿಕಾರಿನ್ ಬಂದರುಗಳ ಆಸ್ಪತ್ರೆಗಳಲ್ಲಿ ಲಸಿಕೆ ಅಭಿಯಾನ ನಡೆಸಲಾಗುತ್ತಿದೆ. ಇದಲ್ಲದೆ ನೌಕಾ ಯಾತ್ರಿಕರ ಸಂಘಟನೆಗಳು ಸಹ ಲಸಿಕೆ ಶಿಬಿರಗಳನ್ನು ಹಮ್ಮಿಕೊಂಡಿವೆ. ಅಗ್ರಿ ವಾರ್ ರೂಮ್ ಸ್ಥಾಪಿಸುವ ಮೂಲಕ ಕೃಷಿ, ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆಗಳು ಕೋಲಾರ ಜಿಲ್ಲೆಯ ರೈತರಿಗೆ ಲಾಕ್ಡೌನ್ ಸಂದರ್ಭದಲ್ಲಿ ನೆರವಾಗಿವೆ. ರೈತರು ತಮ್ಮ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸುವುದು, ಬೆಲೆ ನಿಗದಿ ಮತ್ತು ಖರೀದಿದಾರರ ಬೇಡಿಕೆ ಇತ್ಯಾದಿ ಮಾಹಿತಿ ಕುರಿತು ಅಗ್ರಿ ವಾರ್ ರೂಮ್ನಿಂದ ಮಾಹಿತಿ ಪಡೆಯಬಹುದಾಗಿದೆ. ರೈತ ಮಂಜುನಾಥ್, ಬೆಳೆ ಸಾಗಾಟ ಮತ್ತು ಮಾರಾಟದ ಬಗ್ಗೆ ಇಲ್ಲಿ ರೈತರಿಗೆ ಮಾಹಿತಿ ದೊರೆಯುತ್ತಿದೆ ಎಂದರು. ಏನೋ ಒಂದು 100-120 ರೂಪಾಯಿ ಓದ್ತಾ ಇದೆ, ಒಳ್ಳೆ ಕ್ವಾಲಿಟಿ ಮಾಲ್. ಅದರಿಂದನೂ ರೈತರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾವ್ರೆ. ಇನ್ನು ಈ ಮಂತ್ ಎಂಡಿಂಗ್ ಆಗಿ ಟೊಮಾಟೊ ರೇಟ್ ಬರ್ತದಂತ ಎಲ್ಲ ಕಾಯ್ತಾವ್ರೆ. ಆದರೆ ಈಗ ಟೊಮಾಟೊ 60-80-90 ಅಷ್ಟೇ. ಮಂಡಿಯ ಸಿಬ್ಬಂದಿ ರಮೇಶ್, ಬೆಳೆ ಮಾರಾಟದ ಬಗ್ಗೆ ರೈತರಿಗೆ ಸೂಕ್ತ ಮಾರ್ಗದರ್ಶನ ಒದಗಿಸಲಾಗುತ್ತಿದೆ ಎಂದರು. ಅನುಕೂಲ ಮಾಡಿಕೊಟ್ರು APMC ಮಾರ್ಕೆಟ್ ಇಂದ. ನಾವು ಈಗ ಪಾಸ್ ನೋಡಿಸಿದ್ರೆ ಪೊಲೀಸರು ನಮಗೆ ಬಿಡ್ತಾ ಇದ್ದಾರೆ, ಏನು ತೊಂದರೆ ಏನು ಕೊಡ್ತಾ ಇಲ್ಲ. ನಮ್ಮ ಮಂಡಿ ಇವ್ರಿಗೆ ಎಲ್ಲರೂ ಸೈನ್ ಹಾಕಿದ್ದಕ್ಕೆ ನಮಗೆ ಈ ಪಾಸ್ ಕೊಟ್ಟಿದ್ದಾರೆ. ಆದರೆ ಈಗ ಪೊಲೀಸರು ನಮಗೇನು ತೊಂದರೆ ಕೊಡ್ತಾ ಇಲ್ಲ. ನಾವು ಹಳ್ಳಿಗೆಲ್ಲ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಾವು 7 ಗಂಟೆಗೆ ಬಂದ್ವಿ, ಸಾಯಂಕಾಲ 7 ಗಂಟೆವರೆಗೂ ಕೆಲಸ ಮಾಡಿ ಮನೆಗೆ ಹೋಗ್ತೀವಿ. ವಾರ್ ರೂಮ್ ಅಧಿಕಾರಿ ಗೋವಿಂದಪ್ಪ, ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ರೈತರ ನೆರವಿಗಾಗಿ ಕಾರ್ಯ ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ಈಗ ಜಾಸ್ತಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅದ್ರ ಸಮಸ್ಯೆ ಜಾಸ್ತಿ ಕಾಲ್ಸ್ ಬರ್ತಾ ಇದ್ದಾವೆ. ಮತ್ತು ಈ ರೇಷ್ಮೆ ಇಲಾಖೆಗೆ ಸಂಬಂಧಿಸಿದಂತೆ ಒಂದು ಅದರ ನರ್ಸರಿ, ಅದರ ಕಡ್ಡಿ, ಅದರ ಸಿಗುವಂಥ ಸ್ಥಳ, ಅದರ ಒಂದು ತಾಂತ್ರಿಕ ಮಾಹಿತಿಯನ್ನು ಕೂಡ ಕೇಳಿ ಸುಮಾರು ರೈತರು ಫೋನ್ ಮಾಡ್ತಾ ಇರ್ತಾರೆ. ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕಿ ರೂಪಾದೇವಿ, ಲಾಕ್ಡೌನ್ ವೇಳೆ ರೈತರು ಬೆಳೆಗಳ ಬೆಲೆ, ಮಾರಾಟ ಮತ್ತು ಸಾಗಾಟದ ಬಗ್ಗೆ ಗೊಂದಲ ನಿವಾರಣೆಗೆ ಅಗ್ರಿ ವಾರ್ ರೂಮ್ಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದರು. ಮಾರುಕಟ್ಟೆಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಈ ದೂರವಾಣಿ ಸಂಪರ್ಕಿಸಿದ್ದೆ ಆದರೆ ಬೆಳಿಗ್ಗೆ 9ರಿಂದ 6 ಗಂಟೆವರೆಗೂ ಕೆಲಸ ನಿರ್ವಹಿಸುತ್ತೆ. ಈ ಅವಧಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆಯ ಸಿಬ್ಬಂದಿ ಇಲ್ಲಿ ಹಾಜರಿರ್ತಾರೆ. ತಮಗೆ ಮಾರಾಟಗಾರರು ಅಥವಾ ಯಾರು ಟ್ರೇಡರ್ಸ್ ಇದ್ದಾರೆ ಅವರ ಸಂಖ್ಯೆಯನ್ನು ಒದಗಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡುವಲ್ಲಿ ಸಹಕರಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ನಾನು. ಚಿತ್ರದುರ್ಗ ಜಿಲ್ಲೆಯಲ್ಲಿ ವೈದ್ಯರ ನಡೆ ಹಳ್ಳಿಯ ಕಡೆ ಅಭಿಯಾನ ಯಶಸ್ವಿ ಅನುಷ್ಠಾನಗೊಂಡಿದ್ದು, ಈ ಮೂಲಕ ಜಿಲ್ಲೆಯಾದ್ಯಂತ ಸೋಂಕಿತರ ಸಂಖ್ಯೆ ಇಳಿಮುಖ ಕಂಡಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಂಕು ಪತ್ತೆ, ಚಿಕಿತ್ಸೆ, ಮುನ್ನೆಚ್ಚರಿಕಾ ಕ್ರಮಗಳ ಮೂಲಕ ಸಾಂಕ್ರಾಮಿಕವನ್ನು ಹತೋಟಿಗೆ ತರಲಾಗಿದೆ.
ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಆಶಾ ಕಾರ್ಯಕರ್ತೆ ರೇಷ್ಮಾ, ಸೋಂಕು ಹೆಚ್ಚಿರುವ ಪ್ರದೇಶಗಳಿಗೆ ತೆರಳಿ ಸೋಂಕಿತರಿಗೆ ಪ್ರಾಥಮಿಕ ಸಂಪರ್ಕ ಹೊಂದಿರುವವರನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ ಎಂದರು. ಕೇಸುಗಳು ಪ್ರಕರಣ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಎಲ್ಲ ಜನಗಳಿಗೆ ಬೆಳಿಗ್ಗಿಂದ ಒಂದು 100ರಿಂದ 150 ಜನಗಳಿಗೆ ಕರ್ಕೊಂಡ್ಬಂದು ಎಲ್ಲರಿಗೂ ಸ್ವಾಬ್ ಟೆಸ್ಟ್ ಮಾಡಿಸಿದ್ದೀವಿ. ಮತ್ತು ಯಾರಿಗಾದರೂ ಪಾಸಿಟಿವ್ ಕೇಸ್ ಬಂದವರಿಗೆ ನಾವು ಮತ್ತೆ ಇಲ್ಲೇ ಟ್ರೀಟ್ಮೆಂಟ್ ಕಿಟ್ ಎಲ್ಲ ಕೊಟ್ಟು ಅವರಿಗೆ ಕೋವಿಡ್ ಸೆಂಟರ್ಗೆ ಕಳಿಸಿದ್ದೀವಿ ಸರ್. ಹೋಮ್ ಐಸೋಲೇಷನ್ ಆರೋಗ್ಯ ಸಿಬ್ಬಂದಿ ರುಕ್ಮಿಣಿ, ರೋಗ ಲಕ್ಷಣ ಇರುವವರನ್ನು ಕೋವಿಡ್ ಆರೈಕೆ ಕೇಂದ್ರಕ್ಕೆ ದಾಖಲು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮತ್ತು ಸಿಂಪ್ಟಮ್ಸ್ ಇಲ್ದವ್ರಿಗೂ ಕೂಡ, ಯಾಕಂದರೆ ಅವ್ರ ಮನೇಲಿ ಹೋಮ್ ಐಸೋಲೇಷನ್ ಇದ್ದರದು ಅವರಿಂದ ಸಿಂಪ್ಟಮ್ಸು ಬೇರೆಯವ್ರಿಗೆ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಜಾಸ್ತಿ ತೆಗಿತೀವಿ. ಮತ್ತು ಇದರಿಂದ ಏನಾದರೂ ಹಾಸ್ಪಿಟಲೈಸ್ ಆಗ್ತೀವಿ ಅಂದರೆ ಪೇಷಂಟ್ಸ್ನ ಅವ್ರಿಗೆ ನೆಕ್ಸ್ಟು ಕೇರ್ ಸೆಂಟ್ರ್ ಇಲ್ಲಾಂದ್ರೆ ಕೋವಿಡ್ ಸೆಂಟ್ರಿಗೆ ಕಳಿಸ್ಕೊಡ್ತೀವಿ. ಇಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ರಂಗಾರೆಡ್ಡಿ, ಈ ಭಾಗದಲ್ಲಿ 250 ಸೋಂಕಿತರನ್ನು ಕೋವಿಡ್ ಕೇರ್ಗೆ ದಾಖಲಿಸುವ ಮೂಲಕ ಸೋಂಕು ಇತರರಿಗೆ ಹರಡದಂತೆ ತಡೆಯಲಾಗಿದೆ ಎಂದರು. ನಮ್ಮ ಕರ್ತವ್ಯ ಆಗಿರುತ್ತದೆ. ನಂತರ ಏನಾದರೂ ಸ್ವಲ್ಪ ತೊಂದರೆ ಇದ್ದರೆ, ಸ್ಯಾಚುರೇಷನ್ ಕಡಿಮೆ ಇದ್ದಾಗ ಅವ್ರನ್ನ DCHC ಈ ಥರ ಶಿಫ್ಟ್ ಮಾಡ್ತಾಯಿವಿ. ಇದು ನನ್ನ ಈ ವೈದ್ಯರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ನನ್ನ ಪಾತ್ರ ಆಗಿರುತ್ತೆ. ಅಂದಾಜು ಇಲ್ಲಿವರೆಗೂ 250ರಿಂದ 260 ಜನ ಮಾಡಿದ್ದೀವಿ ನಾವು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿವಿ ಗಿರೀಶ್, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ವೈದ್ಯರ ತಂಡ ತೆರಳಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸಿದೆ ಎಂದರು. ಇಲ್ಲಿ ಭೇಟಿ ನೀಡಿ ಇಲ್ಲಿ ರೋಗ ಲಕ್ಷಣ ಇರತಕ್ಕಂಥ ಎಲ್ಲ ಪೇಷಂಟ್ಸ್ನೆಲ್ಲ ಗುರುತಿಸ್ಬಿಟ್ಟು ಅವರಿಗೆ ಚಿಕಿತ್ಸೆ ನೀಡುವುದಿರ್ಬೋದು. ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗಳು, ಚಿತ್ರದುರ್ಗದಲ್ಲಿ ಸೆಂಟರ್ಗಳು ಮಾಡಿದ್ವಿ, ಕೋವಿಡ್ ಕೇರ್ ಸೆಂಟರ್ಸ್, ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಪೇಷಂಟ್ಸ್ನ. ಅದೇ ರೀತಿಯಾಗಿ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಮನೆ ಭೇಟಿ ನೀಡಿಬಿಟ್ಟು ILI ಸಾರಿ ಸಮೀಕ್ಷೆನ ಮಾಡ್ತಾರೆ. ಈ ರೀತಿ ಭೇಟಿ ನೀಡಿ ಚಿಕಿತ್ಸೆ ಎಲ್ಲ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಬಂದಿರತಕ್ಕಂಥವ್ರನ್ನ ನಾವು ಹತ್ತಿರದಲ್ಲಿ ಇರ್ತಕ್ಕಂಥ ಕೋವಿಡ್ ಕೇರ್ ಸೆಂಟರ್ಗೆ ಆಗಲಿ ಅಥವಾ ಮೈಕ್ರೋ CCC ಅಂತ ಕೋವಿಡ್ ಕೇರ್ ಸೆಂಟರ್ಸ್ಗೆ ನಾವು ಅವ್ರನ್ನ ಶಿಫ್ಟ್ ಮಾಡಿ ಚಿಕಿತ್ಸೆ. ನಗರ ಪ್ರದೇಶ DHO ಡಾಕ್ಟರ್ CL ಪಾಲಾಕ್ಷ, ಈ ಅಭಿಯಾನದ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಪರೀಕ್ಷೆ ನಡೆಸಿದ ಪರಿಣಾಮ ಹರಡುವಿಕೆ ಪ್ರಮಾಣ ಕಡಿಮೆಯಾಗಿದೆ ಎಂದರು. ಇದು ಗ್ರಾಮಗಳೇ ತೆರಳಿ ಟೆಸ್ಟ್ನಲ್ಲಿ ಈಗ ಯಾರಿಗೆ ಪಾಸಿಟಿವ್ ಬರುತ್ತಾರೋ ಇಮಿಡಿಯೇಟ್ ನಾವು ಅವರಿಗೆ ಪ್ರಾಥಮಿಕ ಹಂತದಲ್ಲೇ ಅವರಿಗೆ ಮೆಡಿಸಿನ್ ಕಿಟ್ಟನ್ನು ಕೊಟ್ಟು ಅವ್ರಿಗೆ ಈಗ CCCನಲ್ಲಿರಬೇಕೆ ಅಥವಾ CVRT ಮೇಲೆ ಅವ್ರನ್ನ ನಾವು ಫೆಸಿಲಿಟೀಸ್ಗೆ ಪ್ಲೇಸ್ ಮಾಡ್ತೀವಿ. ಹೆಚ್ಚಿಗೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೆ ಹೋಮ್ ಐಸೋಲೇಷನ್ ಇರದಲ್ಲೇ ಕೋವಿಡ್ ಸೆಂಟರ್ಗಳಿಗೆ ನಾವು ಏನು ಕೋವಿಡ್ ಪಾಸಿಟಿವ್ ಕೇಸ್ ಬಂದಿರ್ತಕ್ಕವನ್ನ ನಾವು ಪ್ಲೇಸನ್ನು ಮಾಡ್ತೀವಿ. ನಾವು ಇವೆಲ್ಲ ಮೆಜರ್ಸ್ಗಳನ್ನು ತೆಗೆದುಕೊಂಡು ಇವತ್ತು ನಮ್ಮ ಟೋಟಲ್ ಓವರಾಲ್ ನಾವು ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ನ ತೆಗೆದುಕೊಂಡಾಗ ನಮಗೆ 6.2 ನಮ್ಮಲ್ಲಿ ಪಾಸಿಟಿವ್ ರೇಟ್ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆಯುತ್ತಿರುವ ಲಸಿಕೆ ಅಭಿಯಾನದಲ್ಲಿ ಹಲವು ಫಲಾನುಭವಿಗಳು ಲಸಿಕೆ ಪಡೆದರು. ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಟೇಕನ್ ಎ ಬಿಗ್ ಸ್ಟ್ಯಾಂಡ್. ನಾನು ಯಾಕೆ ಇಂಗ್ಲಿಷ್ ಹೇಳ್ತಾ ಇದ್ದೀನಿ ಅಂದ್ರೆ, ಫಲಾನುಭವಿ ಸಿದ್ದಮ್ಮ ಉಚಿತ ಲಸಿಕೆ ಅಭಿಯಾನದಿಂದ ಜನರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಪೇಟೆಯಲ್ಲಿ ಎಲ್ಲರಿಗೂ 5 ಕಡೆಗೆ ಇದು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇತ್ತು. ಅವರಿಗೆ ನಾನು ವಂದನೆ. ಇನ್ನೋರ್ವ ಫಲಾನುಭವಿ ಶಾಂತಕುಮಾರ್, ಈ ಅಭಿಯಾನದಿಂದ ಸೋಂಕು ಹರಡುವುದನ್ನು ತಡೆಯಲು ಸಹಾಯವಾಗಿದೆ ಎಂದರು. ಈ ಹಳೆ ಭಾಗ ಕಡೆಯಿಂದ ಈ ಕಡೆ ಬೂತ್ ಓಪನ್ ಮಾಡಿ ಉಚಿತವಾಗಿ ಲಸಿಕೆಯನ್ನು ಕೊಡಿಸ್ತಾ ಇದ್ದಾರೆ. ಒಳ್ಳೆಯದಾಗ್ತಾ ಇದೆ. ಹಾಸನ ಜಿಲ್ಲಾಡಳಿತ ವತಿಯಿಂದ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಲಸಿಕೆ ನೀಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಫಲಾನುಭವಿ ಅವಿನಾಶ್ ಉಚಿತ ಲಸಿಕೆ ವಿತರಿಸುತ್ತಿರುವ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಫಸ್ಟ್ ಲೈನ್ ಫ್ರಂಟ್ ವಾರಿಯರ್ಸ್ ಅಂತ ಹಾಸನದಲ್ಲಿ ಗುರುತಿಸಿ ಅವರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆಟೋದರಿಗೆ ವ್ಯಾಕ್ಸಿನೇಷನಿಂದ ಹಿಡಿದು
ಆಟೋದವ್ರನ್ನ ಹುಡುಕಿ ಜನಸಂಪರ್ಕ ಜಾಸ್ತಿ ಇರುತ್ತೆ ಅಂತೇಳಿ ಆಟೋದವ್ರನ್ನ ಹುಡುಕಿ ಆಟೋದವರು ಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಅಂತೇಳಿ ಡ್ರೈವರ್ಸ್ ಇರ್ತಾರೆ, ಓನರ್ಸ್ ಇರ್ತಾರೆ, ಆಟೋದಲ್ಲಿ ಅವತ್ತಿನ ದುಡ್ದು ಅವತ್ತಿನ್ನರು ಇರ್ತಾರೆ, ಹಂಗಾಗಿ ಫುಡ್ ಕಿಟ್ ಎಲ್ಲ ಕೊಡ್ತಿದ್ದಾರೆ. ಹಾಸನ ನಗರ ಆಗ್ಬೋದು, ಹಾಸನ ಶಾಸಕ ಪ್ರೀತಮ್ ಗೌಡ ಶ್ರಮಿಕ ವರ್ಗಕ್ಕೆ ಸವಲತ್ತುಗಳ ಜೊತೆ ಲಸಿಕೆಯನ್ನು ನೀಡುವುದು ಅಗತ್ಯವಾಗಿದ್ದು ಜಿಲ್ಲಾಡಳಿತ ಪ್ರಶಂಸನೀಯ ಕಾರ್ಯ ಕೈಗೊಂಡಿದೆ ಎಂದರು. ಆಟೋ ಬರುತ್ತೆ, ಆ ಆಟೋ ಚಾಲಕರಿಗೆ ಇವತ್ತು ಮತ್ತೆ ನಾಳೆ ಟ್ಯಾಕ್ಸಿ ಚಾಲಕರು ಇರ್ಬೋದು, ಗೂಡ್ಸ್ ಆಟೋ ಇರ್ಬೋದು, ಎಲ್ಲರಿಗೂ ಯಾರು ಶ್ರಮಿಕ ವರ್ಗ ಇದೆ ಅವರ ಆರೋಗ್ಯದ ದೃಷ್ಟಿಯಿಂದ, ಯಾಕಂದರೆ ಅವರು ದಿನನಿತ್ಯ ದುಡಿಮೆ ಮಾಡಿದ್ರೆ ಅವರಿಗೆ ಜೀವನ ನಡೆಸೋವಂಥದ್ದು. ಅವರು ಹೆಚ್ಚು ದಿನ ಮನೇಲಿ ಕೂರಕ್ಕಲ್ಲ, ದುಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಪ್ರೊಟೆಕ್ಷನ್ ಇರಬೇಕು, ಅದಕ್ಕೆ ವ್ಯಾಕ್ಸಿನೇಷನ್ ಕಡ್ಡಾಯ. ಆ ನಿಟ್ಟಿನಲ್ಲಿ ಮೊದಲನೇ ಆದ್ಯತೆಯಾಗಿ ಅವರಿಗೆ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಮೈಸೂರು ಜಿಲ್ಲಾಡಳಿತದ ಮೂಲಕ ಸ್ವಯಂ ಸೇವಾ ಸಂಸ್ಥೆಯೊಂದು ಹೆಗ್ಗಡದೇವನಕೋಟೆ ಅರಣ್ಯ ಪ್ರದೇಶದ ಆದಿವಾಸಿ ಜನರಿಗೆ ಔಷಧಿ, ಆಹಾರ ಕಿಟ್ಗಳನ್ನು ನೀಡುವ ಮೂಲಕ ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಿದೆ. ಕಾಡಂಚಿನ ಮೇಟಿಕುಪ್ಪೆ ಹಾಡಿ ಸೇರಿದಂತೆ ವಿವಿಧ ಹಾಡಿಗಳಲ್ಲಿನ ನೂರಾರು ಆದಿವಾಸಿಗಳು ಇದರ ಅನುಕೂಲ ಪಡೆದಿದ್ದಾರೆ. ಫಲಾನುಭವಿ ರಾಮು ತಮ್ಮ ಹಾಡಿಯ ಜನ ಸಾಕಷ್ಟು ಸಂಕಷ್ಟದಲ್ಲಿದ್ದು ಈಗ ದೊರೆತಿರುವ ನೆರವಿನಿಂದ ಅನುಕೂಲವಾಗಿದೆ. ಟೋಟಲ್ ಒಂದು 150 ಕಿಟ್ಟು ನಮಗೆ ಹಾಡಿಗೆ ಕೊಟ್ಟು ತಲುಪಿದೆ. ಈಗ ಸಂತೋಷ ಆಗಿದೆ, ಭಾಳ ಸಂತೋಷ ಆಗಿದೆ. ಯಾರು ಇದೇ ಪ್ರಶ್ನೆ ನಮಗೆ ಕಣ್ಣು ಇಟ್ಟು ನಮಗೆ ಕೃಷ್ಣನಾಯ್ಕರವರಿಗೆ ಭಾಳ ಒಳ್ಳೆಯದಲ್ಲಿ ಅಂತ ಹೇಳ್ತೀನಿ. ಆದಿವಾಸಿ ಮಹಿಳೆ ಗಂಗಮ್ಮ ಕೊರೋನಾ ಕಾರಣದಿಂದ ಕೂಲಿ ಮಾಡಲು ಕೆಲಸ ಸಿಗುತ್ತಿಲ್ಲ, ಹೊರಗೆ ಸಂಚರಿಸಲು ಸಾಧ್ಯವಾಗದೆ ಮನೆಯಲ್ಲೇ ಉಳಿದಿದ್ದು ಆಹಾರ ಧಾನ್ಯಗಳನ್ನು ನೀಡಿರುವುದು ಸಹಾಯ ದೊರೆತಂತಾಗಿದೆ ಎಂದರು. ನಿಮ್ಮ ಹೆಸರು ಹೇಳ್ಕೊಂಡು ನಮ್ಮ ಹೊಟ್ಟೆ ಜೀವನ ಕಳಿಬೇಕು, ನಾವು ಮುಂಡೆ ಹೆಂಗಸರು ಗಂಡದ್ರು ಇಲ್ಲ, ಗಂಡು ಮಕ್ಕಳು. ಮತ್ತೋರ್ವ ಮಹಿಳೆ ಜಯಮ್ಮ ಔಷಧ ಮತ್ತು ಆಹಾರ ಸಾಮಗ್ರಿಗಳು ಕುಟುಂಬಕ್ಕೆ ನೆರವಾಗಿವೆ ಎಂದು ತಿಳಿಸಿದರು. ಏನಿಲ್ಲ ಸರ್, ತುಂಬಾ ಕಷ್ಟ ಅನುಭವಿಸಿದೀವಿ ಸರ್, ಇವಾಗ ನಮಗೆ ಸ್ವಲ್ಪ ಒಳ್ಳೆದಾಯ್ತು ಸರ್. ಆದಿವಾಸಿ ಕೃಷ್ಣ ಸ್ವಯಂ ಸೇವಾ ಸಂಸ್ಥೆಯ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಆಹಾರ ಕೊಟ್ಟರ ಅವ್ರ ದೇವ್ರು ಒಳ್ಳೇದು ಮಾಡಲಿ. ತಿನ್ನಕ್ಕೆ ಅನ್ನ ಐತಿಲ್ಲ, ನಮ್ಗೆ ತುಂಬ ಕಷ್ಟಪಡ್ತಾ ಇದ್ನು. ಹಸ್ಕೊಂಡು ಎಷ್ಟು ದಿನ ಇದ್ದು, ಈಗ ಅನ್ನ ಕೊಟ್ಟರ ಅವ್ರಿಗೆ ದೇವರು ತುಂಬ ಖುಷಿ, ಅವ್ರ ದೇವ್ರು ಒಳ್ಳೆ ಮಾಡಲಿ, ಇಲ್ಲ ಚೆನ್ನಾಗಿಲ್ಲ. ಸ್ವಯಂ ಸೇವಾ ಸಂಸ್ಥೆ ಅಧ್ಯಕ್ಷ ಕೃಷ್ಣ ನಾಯಕ್ ರಾಜ್ಯದ ಗಡಿ ತಾಲೂಕಾಗಿರುವ ಎಚ್ಡಿ ಕೋಟೆ ಔಷಧಿ, ಆಹಾರ ಕಿಟ್ಗಳನ್ನು ನೀಡಿ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸುವ ಅರಿವು ಮೂಡಿಸಲಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಸಹಕಾರ ನೀಡಿವೆ ಎಂದರು. ಸಹಾಯ ಮಾಡಬೇಕು ಮತ್ತು ಒಂದು ಸೇವೆ ಮಾಡಬೇಕು ಅಂತೇಳಿ ಈಗ ಆಹಾರದ ಕಿಟ್ ವಿತರಣೆ ಮಾಡೋದು, ಆಂಬುಲೆನ್ಸು ಸೇವೆ ಮತ್ತು ಔಷಧಿ ಕಿಟ್ ವಿತರಣೆ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಎಚ್ಡಿ ಕೋಟೆ ತಹಸೀಲ್ದಾರ ನರಗುಂದ ತಾಲೂಕಿನಲ್ಲಿ ಸೋಂಕು ಹೆಚ್ಚುತ್ತಿದ್ದು ಸಾರ್ವಜನಿಕ ಸಂಘ ಸಂಸ್ಥೆಗಳಿಂದ ನಿರ್ವಹಣೆಗೆ ಸಹಕಾರ ದೊರೆತಿದೆ ಎಂದರು. ಹುಡುಕಿ ಕೊಡಿ ದಯವಿಟ್ಟು, ಎಲ್ಲರೂ ಕೊಟ್ಟಾಗಾದ್ರೆ ನಾನು ಕೈ ಮಾಡ್ತೇನೆ, ಎಲ್ಲರೂ ಕೈ ಮಾಡ್ತಾರೆ, ಅದು ವೇಸ್ಟ್ ಆಗೋದು ಬೇಡ. ಆ ಉದ್ದೇಶದಿಂದ ಹುಡುಕಿಕೊಂಡು ಯಾರು ಬಡವರು ಇರ್ತಾರೆ ಅವ್ರು ನೋಡ್ಕೊಂಡು ಕೊಡಿ ಅಂತ ಹೇಳಿದ್ರು. ಹಾಡಿಗಳಿಗೆ ಬಡವರು ಕೊಡೋದು ಸ್ವಾಗತಾರಲ್ಲ ಪಾಪ, ಯಾಕಂದ್ರೆ ಈ ಟೈಮಲ್ಲಿ ಯಾರು ದುಡಿಯಕ್ಕೆ ಹೋಗಲ್ಲ, ಅವ್ರ ಕಡೆ ದುಡ್ಡು ಇರಲ್ಲ, ಅಂಥವ್ರಿಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ದೆಹಲಿ ಸರ್ಕಾರ ಪಡಿತರ ವಿತರಣೆಯಲ್ಲಿ ಅವ್ಯವಹಾರ ನಡೆಸಿದೆ ಎಂದು ಭಾರತೀಯ ಜನತಾ ಪಕ್ಷ ಇಂದು ಆರೋಪಿಸಿದೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ದೆಹಲಿ ಸರ್ಕಾರ ಮನೆ ಮನೆಗೆ ಪಡಿತರ ಪೂರೈಕೆ ಮಾಡುವುದಾಗಿ ಹೇಳಿದೆ, ಆದರೆ ಪಡಿತರಕ್ಕೆ ಹೆಚ್ಚುವರಿ ದರ ವಸೂಲಿ ಮಾಡಲಾಗಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ದೇಶಾದ್ಯಂತ ಒಂದೇ ರೀತಿಯಾಗಿದ್ದು ಇದರಡಿ ಹೆಚ್ಚುವರಿ ದರ ವಸೂಲಿ ಮಾಡಲು ಅವಕಾಶವಿಲ್ಲ ಎಂದರು. ದೆಹಲಿ ಸರ್ಕಾರ ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿಲ್ಲ ಎಂದರು. वन राशन कार्ड में आगे नहीं बढ़ेंगे और आज उन्होंने इस काम को आगे नहीं बढ़ाया है, जिसके कारण हजारों हजार जो मजदूर होते, जो गरीब होते, आज वो राशन से वंचित रह रहे हैं, जबकि यह प्रावधान बिना किसी पैसा खर्च के दिल्ली सरकार आराम से कर सकती थी. तो ऐसे में ದೆಹಲಿ ಘಟಕದ ಬಿಜೆಪಿ ಅಧ್ಯಕ್ಷ ಆದೇಶ್ ಕುಮಾರ್ ಗುಪ್ತಾ ಕೇಂದ್ರ ಸರ್ಕಾರದ ನಿಯಮಗಳನ್ನು ದೆಹಲಿ ಸರ್ಕಾರ ಅನುಸರಿಸಿಲ್ಲ, ಪಡಿತರ ವಿತರಣೆ ಅವ್ಯವಸ್ಥೆಯಿಂದ ಕೂಡಿದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಈ ಕುರಿತು ಮುಕ್ತ ಚರ್ಚೆಗೆ ಬರುವಂತೆ ಸವಾಲು ಹಾಕಿದರು. और केंद्र सरकार पर आरोप लगाने की रहती है. मैं मुख्यमंत्री जी से पूछना चाहता हूं, मैं उनको चैलेंज भी कर रहा हूं कि वो इस मुद्दे पर आकर
किसी भी चैनल में हमारे किसी भी नेता से, हमारे सांसद से, मुझसे या नेता विपक्ष से आकर बहस कर सकते हैं कि उन्होंने गरीबों के राशन के प्रति कितनी लापरवाही और कितनी धांधली और कितना भ्रष्टाचार किया है। ದೇಶದಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಸನ್ನಿವೇಶ ಎದುರಿಸಲು ಭಾರತೀಯ ವಾಯುಪಡೆ ಮಹತ್ವದ ಕೊಡುಗೆ ನೀಡಿದೆ. ವಿದೇಶಗಳಿಂದ ನೆರವು ತರುವುದು ಸೇರಿದಂತೆ ವಿವಿಧ ಕಾರ್ಯಾಚರಣೆಗಾಗಿ ಒಟ್ಟಾರೆ 1796 ವಿಮಾನಗಳ ಹಾರಾಟ ನಡೆಸಲಾಗಿದೆ. 1587 ದೇಶೀಯ ಹಾಗೂ 209 ಅಂತಾರಾಷ್ಟ್ರೀಯ ವಿಮಾನಗಳು ಹಾರಾಟ ನಡೆಸಿವೆ. ತೆರಿಗೆದಾರರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಆದಾಯ ತೆರಿಗೆ ಇಲಾಖೆ ನಾಳೆ ವಿನೂತನ ಅಂತರ್ಜಾಲ ವೇದಿಕೆಗೆ ಚಾಲನೆ ನೀಡಲಿದೆ. www.incometax.gov.in ಹೆಸರಿನ ಈ ಪೋರ್ಟಲ್ ಮೂಲಕ ತೆರಿಗೆದಾರರಿಗೆ ಸುಲಭ ಮತ್ತು ಶೀಘ್ರವಾಗಿ ಆದಾಯ ತೆರಿಗೆ ಮರುಪಾವತಿ ಲಭ್ಯವಾಗಲಿದೆ. ಜೂನ್ 18ರಿಂದ ಹೊಸ ತೆರಿಗೆ ವ್ಯವಸ್ಥೆ ಆರಂಭವಾಗಲಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ನೂತನ ವೇದಿಕೆ ತೆರಿಗೆದಾರ ಸ್ನೇಹಿಯಾಗಿದೆ ಎಂದು ಹೇಳಿದೆ. ಈ ವೇದಿಕೆಯ ಡ್ಯಾಶ್ಬೋರ್ಡ್ನಲ್ಲಿ ಇಲಾಖೆಯೊಂದಿಗೆ ನಡೆಸಿದ ಎಲ್ಲ ಮಾಹಿತಿ ಹಂಚಿಕೆ ಮತ್ತು ಬಾಕಿ ಉಳಿದಿರುವ ಪ್ರಕ್ರಿಯೆಗಳು ಗೋಚರಿಸುತ್ತವೆ. ಇದರಿಂದ ತೆರಿಗೆದಾರರಿಗೆ ಅನುಕೂಲವಾಗುತ್ತದೆ. ಅಲ್ಲದೆ ಗೊಂದಲಗಳನ್ನು ಪ್ರಶ್ನಿಸಿ ಉಚಿತವಾಗಿ ಉತ್ತರ ಪಡೆದುಕೊಳ್ಳಬಹುದು. ದೇಶಭ್ರಷ್ಟ ಆರ್ಥಿಕ ಅಪರಾಧಿಗಳನ್ನು ನಿರ್ವಹಿಸಲು ಸಂಘಟಿತ ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯವಿದೆ ಎಂದು ಭಾರತ ವಿಶ್ವಸಂಸ್ಥೆಯಲ್ಲಿ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಿಶೇಷ ಅಧಿವೇಶನದಲ್ಲಿ ಭ್ರಷ್ಟಾಚಾರ ಹೋರಾಟದ ಸವಾಲುಗಳು ಎನ್ನುವ ವಿಷಯದ ಕುರಿತು ಪ್ರಧಾನಮಂತ್ರಿ ಕಚೇರಿ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಮಾತನಾಡಿದರು. ಈ ಸಂದರ್ಭ ಹೆಚ್ಚುತ್ತಿರುವ ದೇಶಭ್ರಷ್ಟ ಆರ್ಥಿಕ ಅಪರಾಧಿಗಳ ಪ್ರಕರಣಗಳ ಬಗ್ಗೆ ವಿಶ್ವ ವೇದಿಕೆಯಲ್ಲಿ ಪ್ರಸ್ತಾಪಿಸಿದರು. ಆಯಾ ರಾಷ್ಟ್ರಗಳ ಕಾನೂನು ವ್ಯಾಪ್ತಿಯಿಂದ ಹೊರಗುಳಿದು ಕಾರ್ಯನಿರ್ವಹಣೆ ಮಾಡುವ ದೇಶಭ್ರಷ್ಟ ಆರ್ಥಿಕ ಅಪರಾಧಿಗಳು ಮತ್ತೊಂದು ಬಗೆಯ ಗಂಭೀರ ಸಮಸ್ಯೆ ಸೃಷ್ಟಿಸುತ್ತಾರೆ ಎಂದರು. ನೈಋತ್ಯ ಮುಂಗಾರು ಮಾರುತಗಳು ರಾಜ್ಯದ ಎಲ್ಲ ಭಾಗಗಳಿಗೂ ಪ್ರವೇಶಿಸಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಅರಬ್ಬಿ ಸಮುದ್ರದ ಬಹುತೇಕ ಪ್ರದೇಶ ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳಿಗೂ ಮುಂಗಾರು ಪ್ರವೇಶಿಸಿದೆ. ರಾಜ್ಯದ ಅಲ್ಲಲ್ಲಿ ಮಳೆಯಾಗಲಿದ್ದು, ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಸುರಿಯಲಿದೆ. ಪಶ್ಚಿಮ ಕರಾವಳಿ ಪ್ರದೇಶದ ತೀರಗಳಲ್ಲಿ ಅಧಿಕ ಮಳೆಯಾಗಲಿದೆ. तमिलनाडु में भी मानसून के कारण ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಮಂಕಿ, ಭಟ್ಕಳ, ಕೊಟ್ಟಿಗೆಹಾರದಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹೊನ್ನಾವರ 8, ಶಿರಾಲಿ 7, ಕೊಲ್ಲೂರು 6, ಧರ್ಮಸ್ಥಳ, ಮಾಣಿ, ಕೋಟ, ಬಾದಾಮಿ 5, ಕುಂದಾಪುರ, ಮಂಗಳೂರು, ಕಾರವಾರ, ಬೆಳಗಾವಿ, ಚನ್ನಗಿರಿ 4, ವಿಟ್ಲ, ಅರಭಾವಿ, ಕೆರೂರು, ಕೆಂಭಾವಿ, ಯಡ್ರಾಮಿ, ನಾಯಕನಹಟ್ಟಿ, ಪರಶುರಾಮಪುರ 3, ಕಾರ್ಕಳ, ಸಿದ್ದಾಪುರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ ತಾಪಮಾನ 30, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಮ್ಸ್ಟೆಕ್ ರಾಷ್ಟ್ರಗಳ ಬಾಂಧವ್ಯ ವೃದ್ಧಿಗೆ ಆದ್ಯತೆ, ಸಾರಿಗೆ ಸಂಪರ್ಕ ಕಾರ್ಯಯೋಜನೆ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಲಾ ಶಿಕ್ಷಣ ನಿರ್ವಹಣೆ ಸೂಚ್ಯಂಕ ಪ್ರಕಟ, 5 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅತ್ಯುತ್ತಮ ಶ್ರೇಣಿ, ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ನಾಯಕತ್ವ ಬದಲಾವಣೆ ಅಪ್ರಸ್ತುತ, ಕೊರೋನಾ ನಿರ್ವಹಣೆ, ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ವೃದ್ಧಿಗೆ ಒತ್ತು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದಲ್ಲಿ ಕೋವಿಡ್ 2ನೇ ಅಲೆ ಇಳಿಕೆ, ಹಲವು ರಾಜ್ಯಗಳಲ್ಲಿ ಲಾಕ್ಡೌನ್ ಸಡಿಲಿಕೆ, 5 ಹಂತದ ಅನ್ಲಾಕ್ ಪ್ರಸ್ತಾಪ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.